ನೀವಂದ್ರೆ ಮೆಡಿಕಲ್ ಸ್ಟೋರ್ ಬಿಸ್ನೆಸ್ ಓಪನ್ ಮಾಡ್ಬೇಕು ಅಂತೀರಾ? ಬಿಟ್ಟು ಮೆಡಿಕಲ್ ಸ್ಟೋರ್ ಬಿಸ್ನೆಸ್ ಅಲ್ಲಿ ಮಾರ್ಜಿನ್ ಇದೆಯಾ, ಲಾಭ ಇದೆಯಾ, ನಷ್ಟ ಇದೆಯಾ, ಏನ್ ಕತೆ ಎಲ್ಲ ವಿಡಿಯೋಲಿ ಮಾಹಿತಿ ಇರುತ್ತೆ. ವಿಡಿಯೋನ ಸಂಪೂರ್ಣ ನೋಡಿ, ಬನ್ನಿ ವಿಡಿಯೋನ ಶುರು ಮಾಡೋಣ. ನಿಮ್ಗೆ ಗೊತ್ತಿರೋ ಹಾಗೆ ಮೆಡಿಕಲ್ ಸ್ಟೋರ್ ಬಿಸ್ನೆಸ್ ಅಲ್ಲಿ ಸಿಕ್ಕಾಪಟ್ಟೆ ಮಾರ್ಜಿನ್ ಇದೆ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ಆದ್ರೆ ಕೋವಿಡ್ ಬಂದಾಗ್ಲಿಂದ ನೀವು ಒಂದ್ ವಿಷಯನ ನೋಡ್ತಾ ಇರ್ತೀರಾ. ಏನಪ್ಪಾ ಅದು ಅಂತಂದ್ರೆ, ಕೋವಿಡ್ ಬರಕ್ಕಿಂತ ಮುಂಚೆ ಏರಿಯಾದಲ್ಲಿ ಒಂದು ಮೆಡಿಕಲ್ ಸ್ಟೋರ್ ಇರ್ತಾ ಇತ್ತು. ಇವಾಗ 10 ರಿಂದ 15, ಅದೇ ಏರಿಯಾದಲ್ಲಿ 10 ರಿಂದ 15 ಮೆಡಿಕಲ್ ಸ್ಟೋರ್ ಓಪನ್ ಆಗಿದೆ. ಹಾಗಾದ್ರೆ ಪ್ರಶ್ನೆ ಏನಪ್ಪಾ ಅಂದ್ರೆ, ಇಷ್ಟೊಂದು ಕಾಂಪಿಟೇಷನ್ ಇದೆ, ಸ್ಪರ್ಧೆ ಇದೆ, ಇದ್ರ ನಡುವೆ ಒಂದು ಮೆಡಿಕಲ್ ಸ್ಟೋರ್ ಓಪನ್ ಮಾಡಕ್ಕೆ ಒಳ್ಳೆ ನಿರ್ಧಾರನ ಇಲ್ವಾ ಅನ್ನೋದನ್ನ ನೀವು ತಿಳ್ಕೋಬೇಕು. ಈ ಕ್ಷೇತ್ರದಲ್ಲಿ ಇನ್ನೂ ಹಣ ಸಂಪಾದಿಸಲು ಅವಕಾಶ ಇದೆಯಾ, ಅಥವಾ ಈಗಾಗಲೇ ಮಾರುಕಟ್ಟೆ ತುಂಬ ಹೋಗ್ಬಿಟ್ಟಿದ್ಯಾ ಜನರಿಂದ, ಅಥವಾ ಈಗಾಗಲೇ ತುಂಬಾ ಕಷ್ಟ ಆಗತ್ತಾ ಅಂತ ಮೆಡಿಕಲ್ ಸ್ಟೋರ್ ಸಂಖ್ಯೆ ಯಾಕೆ ಹೆಚ್ಚಾಗ್ತಿದೆ? ನಿಮ್ಗೆ ಗೊತ್ತಿರೋ ಹಾಗೆ ಕೋವಿಡ್ ಬಂದಿಂದ ಫಸ್ಟ್ ವೇವ್, ಸೆಕೆಂಡ್ ವೇವ್, ಥರ್ಡ್ ವೇವ್ ಅಂತ ಹೇಳಿ ಸಿಕ್ಕಾಪಟ್ಟೆ ಜನ ಕೂಡ ಸತ್ತು ಹೋದ್ರು. ಜನರು ಆರೋಗ್ಯದ ಮೇಲೆ ಒಂದು ಮಹತ್ವವನ್ನು ಕೂಡ ಅರ್ಥ ಮಾಡ್ಕೊಳ್ತಾ ಹೋದ್ರು ಕೋವಿಡ್ ಬಂದ್ಮೇಲೆ. ಇದರ ಪರಿಣಾಮವಾಗಿ ಹೆಲ್ತ್ ಕೇರ್ ಸೆಕ್ಟರ್ ಅಂದ್ರೆ ಏನು, ಮೆಡಿಕಲ್ ಸ್ಟೋರಿನ ಒಂದು ಸೆಕ್ಟರ್ ಇದೆ, ಸಂಪೂರ್ಣವಾಗಿ ಒಂದು ಬೆಳೆಯಲು ಆರಂಭ ಕೂಡ ಆಯ್ತು. ಎಷ್ಟೋ ಡಾಕ್ಟರ್ಗಳು, ಫಾರ್ಮಸಿಗಳು ಸಿಕ್ಕಾಪಟ್ಟೆ ದುಡ್ಡು ಕೂಡ ನೋಡಿದ್ರು. ಅದರಲ್ಲೂ ಫಾರ್ಮಸಿ ಒಂದು ರಿಟೇಲ್ ಬಿಸ್ನೆಸ್ ಆದ್ರಿಂದ ಮೆಡಿಕಲ್ ಸ್ಟೋರ್ ಬಿಸ್ನೆಸ್ ಅಲ್ಲಿ ಅತ್ಯಂತ ಆಕರ್ಷಕ ವ್ಯವಹಾರವಾಗಿ ಕೂಡ ಜನರಿಗೆ ಕಾಣಕ್ ಶುರು ಆಯ್ತು. ಸುಮಾರು ಜನರು ಏನ್ ಮಾಡುದು ಅಂದ್ರೆ, ಈ ಬಿಸ್ನೆಸ್ ಕಡೆ ಹೆಚ್ಚಿಗೆ ಒಲವನ್ನ ತೋರ್ಸಕ್ ಶುರು ಮಾಡಿದ್ರು. ಆ ಕಾರಣಕ್ಕೋಸ್ಕರ ಇವಾಗ ಒಂದ್ ಏರಿಯಾದಲ್ಲಿ ಒಂದ್ ಮೆಡಿಕಲ್ ಸ್ಟೋರ್ ಇರೋ ಜಾಗದಲ್ಲಿ ಇವಾಗ 10 ರಿಂದ 15 ಮೆಡಿಕಲ್ ಸ್ಟೋರ್ ಆಗಿದೆ. ಇವಾಗ ನಾವು ಎರಡನೇ ಇವಿಷ್ಟು ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ಈಗ ಮೆಡಿಕಲ್ ಸ್ಟೋರಿನ ವಾಸ್ತವ ಸ್ಥಿತಿ ಹೇಗಿದೆ, ಇವಾಗ ನಾವು ಮೆಡಿಕಲ್ ಸ್ಟೋರ್ ನ ಶುರು ಮಾಡ್ಬೋದಿಲ್ಲ ಅಂತ ನಾವು ತಿಳ್ಕೊಳ್ಬೋದು. ಒಂದ್ ಕಡೆ 10% ಡಿಸ್ಕೌಂಟ್ ಕೊಟ್ರೆ, ಇನ್ನೊಂದ್ ಕಡೆ 15% ಅಷ್ಟು ಕೂಡ ಡಿಸ್ಕೌಂಟ್ ನ ಕೊಡ್ತಾರೆ. ಹೌದು, ಒಂದೊಂದು ಅಂಗಡಿಲಿ 5% ಕೊಡ್ತಾರೆ. ಒಂದೊಂದು ನೀವು ಅಬ್ಸರ್ವ್ ಮಾಡಿರ್ತೀರ, ಹಾಸ್ಪಿಟಲ್ಗಳಿಗೆ ಹೋದಾಗ ಅಲ್ಲಿ ಡಿಸ್ಕೌಂಟ್ ಕೊಡಲ್ಲ, ಅಲ್ಲಿ ಜನ ಕೂಡ ಹೋಗಿ ತೊಗೊಳಕ್ ಹೋಗಲ್ಲ. ಇನ್ನೊಬ್ರು ಏನ್ ಮಾಡ್ತಾರೆ ಅಂದ್ರೆ, ಇದೆಲ್ಲದ್ರ ಜೊತೆಗೆ ಡಿಸ್ಕೌಂಟ್ ಗಳ ಜೊತೆಗೆ ಹೋಮ್ ಡೆಲಿವರಿ ಕೂಡ ಶುರು ಮಾಡ್ತಾರೆ. ಹೋಮ್ ಡೆಲಿವರಿ ಕೂಡ ಫ್ರೀ ಆಗಿ ಕೂಡ ಮಾಡ್ಕೊಡ್ತಾರೆ. ಇಂದ್ರೆ ಜನ ಆಕರ್ಷಿತರಾಗಿ ಜಾಸ್ತಿ ಮೆಡಿಕಲ್ ಸ್ಟೋರ್, ಅದಕ್ಕೆ ಅದೇ ಮೆಡಿಕಲ್ ಸ್ಟೋರ್ಗೆ ಹೋಗಿ ಶುರು ಮಾಡ್ತಾರೆ. ಕಸ್ಟಮರ್ ಯಾರ ಬಳಿ ಒಂದು ಆಫರ್ ಸಿಗುತ್ತೆ ಅವ್ರ ಹತ್ರನೇ ಜಾಸ್ತಿ ಹೋಗ್ತಾರೆ. ಇದರಿಂದ ಕೂಡ ಅಂಗಡಿಯ ಪ್ರಾಫಿಟ್ ಮಾರ್ಜಿನ್ ಕೂಡ ಚೆನ್ನಾಗಿ ಕೂಡ ಆಗ್ತಾ ಹೋಗುತ್ತೆ. ಹೆಚ್ಚು ಮಾರಾಟ ಕೂಡ ಆದಾಗ ಲಾಭ ಕಡಿಮೆ ಆಗುತ್ತೆ, ಆದ್ರೆ ಮಾರಾಟ ಹೆಚ್ಚಿಗೆ ತೋರಿಸಬಹುದು. ನಾಲ್ಕನೇದು ಏನಂದ್ರೆ, ಇನ್ವೆಂಟರಿ ಮ್ಯಾನೇಜ್ಮೆಂಟ್. ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಅಂದ್ರೆ ನಿಮ್ಮ ಹತ್ರ ಎಷ್ಟು ಮೆಡಿಸಿನ್ಸ್ ಇದೆ ಅದನ್ನ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂದ್ರೆ ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬೋದು. ಇದು ಬಹಳ ಜನರಿಗೆ ಅರ್ಥವಾಗದ ಅತ್ಯಂತ ಒಂದು ದೊಡ್ಡ ವಿಷಯ ಅಂತ ಹೇಳ್ಬೇಕು. ಹಲವಾರು ಅಂಗಡಿ ಮಾಲೀಕರು ಏನ್ ಮಾಡ್ತಾರೆ ಗೊತ್ತಾ, ಮೆಡಿಕಲ್ ಸ್ಟೋರ್ ಯೋಚನೆ ಮಾಡ್ತಾರೆ, ಯಾವ ಕಸ್ಟಮರ್ ಕೂಡ ಒಂದು ಖಾಲಿ ಕೈಲಿ ಹೋಗ್ಬಾರ್ದು ಅನ್ನೋದಕ್ಕೆ ಎಕ್ಸ್ಟ್ರಾ ಇದಾಗ್ಲಿ, ಡಿಸ್ಕೌಂಟ್ ಗಳಲ್ಲಿ ಕೊಡೋದಾಗ್ಲಿ ಎಲ್ಲ ಮಾಡ್ತಾ ಇರ್ತಾರೆ. ಅದಕ್ಕಾಗಿ ಕೂಡ ಸಾವಿರಾರು ಮೆಡಿಕಲ್ ಸ್ಟಾಕ್ ಮಾಡ್ತಾರೆ, ಸಾವಿರಾರು ಲಕ್ಷಾಂತರದಷ್ಟು ಮೆಡಿಕಲ್ ಸ್ಟಾಕ್ ಮಾಡ್ತಾರೆ. ಯಾಕಂದ್ರೆ ಯಾವ ಮೆಡಿಸಿನ್ ಕೇಳಿದ್ರು ಜನರು ಈಸಿಯಾಗಿ ಇರ್ಲಿ ಅವೈಲೇಬಲ್ ಅನ್ನೋ ಕಾರಣಕ್ಕೋಸ್ಕರ. ಆದ್ರೆ ಎಲ್ಲಾ ಮೆಡಿಸಿನ್ಗಳು ಮಾರಾಟ ಆಗೋದೇ ಇಲ್ಲ. ಕೆಲವು ಮೆಡಿಸಿನ್ ನಿಧಾನವಾಗಿ ಚಲಿಸುತ್ತೆ, ಅಂದ್ರೆ ಜಾಸ್ತಿ ಜನ ತಗೊಳಕ್ ಹೋಗಲ್ಲ. ಈಗ ಶುಗರ್, BP ಜಾಸ್ತಿ ಓಡುತ್ತೆ, ಕೆಲವೊಂದು ಅಲರ್ಜಿ ಮೆಡಿಸಿನ್ ಗಳೆಲ್ಲ ಜಾಸ್ತಿ ಓಡಲ್ಲ. ಕೆಲವು ಎಕ್ಸ್ಪೈರ್ ಡೇಟ್ ಹೋಗ್ಬಿಡುತ್ತೆ. ಎಕ್ಸ್ಪೈರ್ ಡೇಟ್ ಗಿಂತ ಮುಂಚೆ ಏನಾದ್ರು ನೀವು ವಾಪಸ್ ಕೊಟ್ರೆ ನಿಮ್ಗೆ ಹಣ ಕೂಡ ವಾಪಸ್ ಬರುತ್ತೆ ನಿಮ್ಮ ಹೋಲ್ಸೇಲರ್ ಇಂದ. ಅದ್ರ ಎಕ್ಸ್ಪೈರ್ ಡೇಟ್ ತುಂಬಾ ಹತ್ರ ಇದ್ರೆ ಕೂಡ ನಿಮ್ಗೆ ಹಣ ಕೂಡ ಕರೆಕ್ಟ್ ಆಗಿ ವಾಪಸ್ ಬರಲ್ಲ. ಹೀಗಾಗಿ ಇನ್ವೆಂಟರಿ ಪ್ಲಾನಿಂಗ್, ಹೇಗೆ ನೀವು ಮೆಡಿಸಿನ್ ಗಳನ್ನ ಮ್ಯಾನೇಜ್ ಮಾಡ್ತೀನಿ ಅನ್ನೋದು ತುಂಬಾ ಮುಖ್ಯ ಕೂಡ. ಎಷ್ಟು ಜನರಿಗೆ ನಿಮ್ಗೆ ಗೊತ್ತೇ ಇರಲ್ಲ ಏನಂತಂದ್ರೆ, ಇನ್ವೆಂಟರಿನ ನೀವು ಈಗ 2 ವರ್ಷ ಎಕ್ಸ್ಪೈರ್ ಡೇಟ್ ಇರುತ್ತೆ ಅದೊಂದು ಮೆಡಿಸಿನ್ಗೆ, ಅದನ್ನ ನೀವೇನಾದ್ರೂ ಒಂದೇ ವರ್ಷದಲ್ಲಿ ಹಿಂದಿರುಗಿಸಿದ್ರೆ ವ್ಯಾಪಾರ ಆಗಿಲ್ಲ ಅನ್ನೋ ಕಾರಣಕ್ಕೆ ನಿಮ್ಗೆ ಸಂಪೂರ್ಣ ಹಣ ಕೂಡ ನೀವೇನು ಹೋಲ್ಸೇಲ್ ಆಗಿ ತಗೊಂಡಿರ್ತೀರಾ ಮೆಡಿಕಲ್ ಇವರಿಂದ ಡಿಸ್ಟ್ರಿಬ್ಯೂಟರ್ ಇಂದ ಫುಲ್ ಅಮೌಂಟ್ ಕೂಡ ಸಿಗುತ್ತೆ. ಅದೇ ಎಕ್ಸ್ಪೈರ್ ಡೇಟ್ ದಾಟ್ಬಿಟ್ರೆ, ಎಕ್ಸ್ಪೈರ್ ಡೇಟ್ಗೆ ತುಂಬಾ ಹತ್ರ ಇದ್ರೆ ಅದ್ರದ್ದು ನಿಮ್ಗೆ ಕಂಪ್ಲೀಟ್ ಹಣ ದೊರಕೋದಿಲ್ಲ. ಇನ್ನು 5ನೇ ಭಾಗ ಏನಂದ್ರೆ, ಕಸ್ಟಮರ್ ಏಕೆ ಆಲ್ಟರ್ನೇಟ್ ಮೆಡಿಸಿನ್ ತಗೊಳ್ಳೋದಿಲ್ಲ ಅಂತ. ಎಷ್ಟೋ ಏನು ಮೆಡಿಕಲ್ ಸ್ಟೋರ್ ಏನ್ ಮಾಡ್ತಾರೆ, ಜನ ಒಂದು ರಸೀದಿ ತಗೊಂಡೋಗ್ತಾರೆ, ನಂಗೆ ಮೆಡಿಕಲ್ ಸ್ಟೋರ್ ಹತ್ರ ಈ ಮೆಡಿಸಿನ್ ಇದೆಯಾ ಅಂತ. ಅವಾಗ ಅವ್ರ ಏನ್ ಮಾಡ್ತಾರೆ, ಸರ್ ಇದಿಲ್ಲ ಸರ್, ಇದೇ ಪವರ್, ಇದೇ ಎಲ್ಲದು, ಬಟ್ ಹೆಸರು ಚೇಂಜ್ ಅಂತ ಬೇರೆದ್ ಕೊಡಕ್ ಹೋಗ್ತಾರೆ. ಆದ್ರೆ ಎಲ್ಲಾ ಜನರು ಇಷ್ಟಪಡಲ್ಲ, ಯಾಕೆಂದ್ರೆ ಬ್ರ್ಯಾಂಡ್ ನೇಮ್ಗೆ ಕೂಡ ಡಾಕ್ಟರ್ಗಳು ಬ್ರ್ಯಾಂಡ್ ನೇಮ್ ಕೂಡ ಬರೀತಾರೆ. ಅದೇ ಅವ್ರಿಗೆ ಒಂದು ಕಮಿಷನ್ ಅಥವಾ ಏನೋ ಪರ್ಸೆಂಟೇಜ್ ಕೂಡ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಬರೆಯೋದು ಚಾನ್ಸ್ ಇರುತ್ತೆ. ಅದೇ ಒಂದು ಸ್ವಲ್ಪ ಮಟ್ಟಿಗೆ ಡಿಫರೆನ್ಸ್ ಇರೋ ಮೆಡಿಸಿನ್ ನ ಕಸ್ಟಮರ್ ಇಷ್ಟ ಕೂಡ ಪಡೋಲ್ಲ. ಬಹಳಷ್ಟು ಕಸ್ಟಮರ್ಗಳು ಡಾಕ್ಟರ್ ಏನ್ ಬರ್ದಿರ್ತಾರೆ ಅದನ್ನೇ ಕೂಡ ತಗೊಳಕ್ ಇಷ್ಟ ಪಡ್ತಾರೆ. ಇದರಿಂದ ಫಾರ್ಮಸಿ ಓನರ್ ಹಲವಾರು ಬ್ರ್ಯಾಂಡ್ ಗಳನ್ನ ಸ್ಟಾಕ್ ಗಳನ್ನ ಮಾಡ್ಬೇಕಾಗುತ್ತೆ. ಅದೇ ಈಗ ತಲೆನೋವುದೇ ಆದ್ರೆ 3-4 ತರ ಮಾತ್ರೆ, BP ಇದೆ 4-5 ತರ ಮಾತ್ರೆ, ಶುಗರ್ ಇದೆ 3-4 ತರ ಮಾತ್ರೆ, ಈ ತರ ಎಲ್ಲಾ ತರ ಇನ್ವೆಂಟರಿಗಳನ್ನ ಇಟ್ಕೊಳ್ಳೋದ್ರಿಂದ ಕಸ್ಟಮರ್ ನಿಮ್ಮನ್ನೇ ಹುಡ್ಕೊಂಡು ಬರೋ ಚಾನ್ಸಸ್ ಇರುತ್ತೆ. ನೀವು ಇನ್ವೆಂಟರಿ ಚೆನ್ನಾಗಿ ಇಟ್ಕೋಬೇಕು. ಇನ್ವೆಂಟರಿ ಜಾಸ್ತಿ ಇದ್ದಷ್ಟು ಕಸ್ಟಮರ್ ನಿಮ್ಮನ್ನೇ ಹುಡ್ಕೊಂಡ್ ಬರ್ತಾರೆ. ಇನ್ನೊಂದೇನಂದ್ರೆ, ಹೊಸದಾಗಿ ಒಂದು ಮೆಡಿಕಲ್ ಸ್ಟೋರ್ ನ ನೀವು ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ ಹಲವಾರು ಸವಾಲ್ಗಳಿದಾವೆ. ಏನ್ ಹಲವಾರು ಸವಾಲ್ಗಳು ಅಂತಂದ್ರೆ, ಇಂದು ಮೆಡಿಕಲ್ ಸ್ಟೋರ್ ಬಿಸ್ನೆಸ್
ಬಿಸ್ನೆಸ್ ಆರಂಭಿಸುವಾಗ ಎದುರಿಸುವ ಒಂದು ಕೆಲವು ಸವಾಲುಗಳು ಯಾವ್ದಪ್ಪ ಅಂತಂದ್ರೆ ಹೆಚ್ಚುತ್ತಿರುವ ಒಂದು ಕಾಂಪಿಟೇಷನ್ ಒಂದ್ ಏರಿಯಾದಲ್ಲಿ 10-15 ಆಗೋದು, ಕಡಿಮೆ ಪ್ರಾಫಿಟ್ ಮಾರ್ಜಿನ್, ಯಾಕೆಂದ್ರೆ 5%, 10%, 15% ಅಷ್ಟು ಡಿಸ್ಕೌಂಟ್ ನ ಜನ ಕೊಡೋದಕ್ಕೋಸ್ಕರ, ಮೆಡಿಕಲ್ ಎಕ್ಸ್ಪೈರಿ ಲಾಸ್, ಏನಂದ್ರೆ ಎಕ್ಸ್ಪೈರ್ ಆದ ಮೆಡಿಸಿನ್ಸ್ ಲಾಸ್ ಕೂಡ ಆಗುತ್ತೆ, ವರ್ಕಿಂಗ್ ಕ್ಯಾಪಿಟಲ್ ಹೆಚ್ಚಬೇಕಾಗುತ್ತೆ, ಯಾಕಂದ್ರೆ ಬಾಡಿಗೆ ಇರ್ಬೋದು, ಅಥವಾ ನೀವು ಅಡ್ವಾನ್ಸ್ ಕೊಡೋದಿರ್ಬೋದು, ಅಥವಾ ಮೆಡಿಸಿನ್ ಬೆಲೆ ಇರ್ಬೋದು, ಅಥವಾ ಒಂದು ಜಾಗ ಇರ್ಬೋದು, ಸೆಟಪ್ ಮಾಡ್ಲಿಕ್ಕೆ ಕಾಸ್ಟ್ ಗಳು ಕೂಡ ತುಂಬಾ ಬೇಕಾಗುತ್ತೆ. ಆ ಕಾರಣಕ್ಕೋಸ್ಕರ ಸೆಟಪ್ ಕಾಸ್ಟ್ ಕೂಡ ಬೇಕಾಗುತ್ತೆ. ಸ್ಟಾಫ್ ಇಟ್ಕೊಂತೀನಿ ಅಂದ್ರೆ ಸ್ಟಾಫ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ಕಸ್ಟಮರ್ ರಿಟೆನ್ಷನ್ ಮಾಡೋದು ಇವತ್ತಿಗೆ ದೊಡ್ಡ ಚಾಲೆಂಜ್, ಯಾಕಂದ್ರೆ ನಿಮ್ಮ ಹತ್ರನೇ ಬರ್ಬೇಕು. ಏರಿಯಾದಲ್ಲಿ 20 ಇರುತ್ತೆ, ಬೇರೆಯವ್ರ ಹತ್ರ ಹೋಗದಲ್ಲಿ ನಿಮ್ಮ ಹತ್ರ ಯಾಕೆ ಬರ್ಬೇಕು ಅನ್ನೋದೊಂದು ಅವ್ರಿಗೂ ಕ್ವಶನ್ ಮಾರ್ಕ್ ಇರುತ್ತೆ. ಎಲ್ಲಿ ಚೆನ್ನಾಗಿ ಡಿಸ್ಕೌಂಟ್ ಕೊಡ್ತಾರೋ, ಎಲ್ಲಿ ಫ್ರೀ ಡೆಲಿವರಿ ಕೊಡ್ತಾರೋ, ಎಲ್ಲಿ ಅವ್ರಿಗೆ ಅದೇ ಮೆಡಿಸಿನ್ ಕರೆಕ್ಟ್ ಆಗಿ ಕೊಡ್ತಾನೆ. ಹಾಗೂ ಒಬ್ಬೊಬ್ರು ಏನ್ ಮಾಡ್ತಾರೆ, ಸ್ಕ್ಯಾಮ್ಗಳು ಮೆಡಿಕಲ್ ಸ್ಟೋರ್ ಶುರು ಮಾಡಿದಾಗ 10% ಡಿಸ್ಕೌಂಟ್ ಅಂತ ಹೇಳ್ತಾರೆ. ಆದ್ರೆ ನೀವಾಗೆ ಕಸ್ಟಮರ್ ಆಗಿ ಕೇಳೋರ್ಗು ಕಳ್ರು ಮೆಡಿಕಲ್ ಸ್ಟೋರ್ ಅವರು ಕೊಡೋದೇ ಇಲ್ಲ ಡಿಸ್ಕೌಂಟ್ ನ. ಆತರ ಮೋಸ ಮಾಡೋದಲ್ಲೇ ಕರೆಕ್ಟ್ ಆಗಿ ವ್ಯವಹಾರ ಮಾಡಿದ್ರೆ ನೀವು ಕೂಡ ಮೆಡಿಕಲ್ ಸ್ಟೋರ್ ನ ನಡೆಸಬಹುದು. ಆನ್ಲೈನ್ ಒಂದು ಫಾರ್ಮಸಿ ಕಾಂಪಿಟೇಷನ್ ಕೂಡ ಇದೆ. ಎಷ್ಟೋ ಇವಾಗ ಆನ್ಲೈನ್ ಅಲ್ಲಿ ಮಾರ್ಕೆಟ್ ಬಂದ್ಬಿಟ್ಟಿದೆ, ಎಲ್ಲ ಆನ್ಲೈನ್ ಅಲ್ಲಿ ಸಿಕ್ಬಿಡುತ್ತೆ. ನಾವ್ಯಾಕೆ ಹೋಗ್ಬೇಕು, ಮನೆಗೆ ಬಂದು ತಂದ್ಕೊಡ್ತಾರೆ. ಫ್ರೀ ಡೆಲಿವರಿ ಕೂಡ ಇರುತ್ತೆ, ಆನ್ಲೈನ್ ಸ್ವಲ್ಪ ಕನ್ಸೆಷನ್ಸ್ ಕೂಡ ಸಿಗುತ್ತೆ, ಹಾಗೂ ಅಲ್ಲಿ ಪರ್ಸೆಂಟೇಜ್ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಆ ಕಾರಣಕ್ಕೋಸ್ಕರ ಜನರು, ಹಾಗೂ ಅವ್ರು ಕೇಳಿದ ಮೆಡಿಸಿನ್ ಕೂಡ ಸಿಗುತ್ತೆ. ಇಲ್ಲಿ ಆ ಬ್ರ್ಯಾಂಡ್ ಇಲ್ಲ, ಈ ಬ್ರ್ಯಾಂಡ್ ಇಲ್ಲ ತಲೆ ತೆಗದೇನಿಲ್ಲ, ತಗೊಂಡ ಆಪ್ ಸ್ವಿಗ್ಗಿ ಝೊಮ್ಯಾಟೊ ತರ ಫುಡ್ ಹೆಂಗ್ ಡೆಲಿವರಿ ಬರುತ್ತೋ ಮೆಡಿಸಿನ್ ಕೂಡ ಆರ್ಡರ್ ಬಂದ್ಬಿಡುತ್ತೆ. ಅದು ಕೂಡ ದೊಡ್ಡ ಮಟ್ಟಕ್ಕೆ ಚಾಲೆಂಜ್ ಆಗಿದೆ. ಬೆಂಗಳೂರು, ಮೈಸೂರು ಅದರ ನಗರ ಪ್ರದೇಶದಲ್ಲಿ ದೊಡ್ಡ ಚಾಲೆಂಜ್ ಆಗಿ ಬೆಳೀತಿದೆ. ಇವಾಗ ಟೈರ್ 2, ಟೈರ್ 3 ಸಿಟಿಗಳು ಕೂಡ ಎಂಟ್ರಿ ಆಗ್ತಿದಾವೆ. ಆ ಕಾರಣಕ್ಕೋಸ್ಕರ ಇದ್ರದ್ದು ದೊಡ್ಡ ಕಾಂಪಿಟೇಷನ್ ತಲೆನೋವು ಅನ್ಸುತ್ತೆ ನಮ್ ಜನರಿಗೆ. ಇನ್ನೊಂದೇನಂದ್ರೆ, ಈ ಕಾಂಪಿಟೇಷನ್ ಈಗ ಬಿಡಿ, ಆನ್ಲೈನ್ ಕಾಂಪಿಟೇಷನ್ ಏನು ಮಾಡಕ್ಕಾಗಲ್ಲ ಆನ್ಲೈನ್ ಫಾರ್ಮಸಿ ಅವ್ರ ಹತ್ರ ಅಲ್ವಾ. ಆನ್ಲೈನ್ ಫಾರ್ಮಸಿ ಕಾಂಪಿಟೇಷನ್ ನೀವೇ ಗೆಲ್ಲಕ್ಕಾಗಲ್ಲ. ಜೊತೆಗೆ ಸ್ಟಾಫ್ ಹೇಗ್ ಮ್ಯಾನೇಜ್ ಮಾಡ್ತೀರಾ, ಕಸ್ಟಮರ್ ರಿಟೆನ್ಷನ್ ಅಂದ್ರೆ ಒಂದ್ಸಲ ಬಂದಿರೋ ಕಸ್ಟಮರ್ ನ ವಾಪಸ್ ಹೇಗೆ ಉಳಿಸ್ಕೊಂತೀರಾ, ಆನ್ಲೈನ್ ಫಾರ್ಮಸಿ ಕಾಂಪಿಟೇಷನ್ ಕೂಡ ನಾನು ಅವಾಗ್ಲೇ ಹೇಳಿದೆ, ಅದರಿಂದ ಹೇಗೆ ನೀವು ಬಚಾವ್ ಆಗ್ತೀರಾ ಅಂತ ಕೂಡ ಮುಖ್ಯ ಆಗುತ್ತೆ. ನೆಕ್ಸ್ಟ್ ಏನಂದ್ರೆ ಕಾಂಪಿಟೇಷನ್ ನೋಡಿ, ಆನ್ಲೈನ್ ಕಾಂಪಿಟೇಷನ್ ಗೆಲ್ಲಕ್ಕಂತೂ ನಿಮ್ಗೆ ಕಷ್ಟ ಆಗುತ್ತೆ. ಅಂದ್ರೆ ನಿಮ್ಮ ಏರಿಯಾದಲ್ಲಿ ಒಂದೇ ಒಂದು ಮೆಡಿಕಲ್ ಸ್ಟೋರ್ ಇತ್ತು, ಇವಾಗ 20 ಆಗೋಗಿದೆ. ಅದನ್ನ ಹೆಂಗ್ ಗೆಲ್ತೀರಾ, ಅದನ್ನೇ ಗೆಲ್ಬೇಕು ಅನ್ನೋದಕ್ಕೆ ಒಂದು ಸಂಕ್ಷಿಪ್ತವಾಗಿ ಒಂದು ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಅಂದ್ರೆ ಕೆಲವು ಮೆಡಿಸಿನ್ ಮಾರಿದ್ರೆ ಸಾಕಾಗಲ್ಲ, ಅಂದ್ರೆ ಕೇವಲ ಒಂದು ಮೆಡಿಸಿನ್ ಮಾರಿದ್ರೆ ಸಾಕಾಗಲ್ಲ, ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಉದಾಹರಣೆಗೆ ಏನಂತಂದ್ರೆ, ಹೋಮ್ ಡೆಲಿವರಿ ಕೊಡೋದಾಗ್ಲಿ, ಅಥವಾ ಒಂದೊಳ್ಳೆ ಡಿಸ್ಕೌಂಟ್ ಕೊಡೋದಾಗ್ಲಿ, ಅಥವಾ ವಾಟ್ಸ್ಆಪ್ ಅಲ್ಲಿ ಆರ್ಡರ್ ಗಳನ್ನ ತಗೊಳ್ಳೋದಾಗ್ಲಿ, ಅವರು ಏನೇ ಆರ್ಡರ್ ಗಳನ್ನ ಕಳ್ಸಿದ್ರು ಸರ್ ಇಲ್ಲ ಅಂತ ವಾಪಸ್ ಕಳಿಸ್ದಂಗೆ, ಸರ್ ನೀವು ಸಂಜೆ ಬಂದು ಇಸ್ಕೊಂಡು ಹೋಗಿ ಅಂತ ಆರ್ಡರ್ ಹಾಕ್ಬಿಟ್ಟು ವಾಪಸ್ ಡಿಸ್ಟ್ರಿಬ್ಯೂಟರ್ ಇಸ್ಕೊಂಡು ತಕ್ಷಣ ಅವ್ರಿಗೆ ಹೋಮ್ ಡೆಲಿವರಿ ಕೊಟ್ಬಿಟ್ರೆ ವಾಪಸ್ ಜನ ಉಳ್ಕೊಂಡ್ ಬರ್ತಾರೆ. ಹಾಗೂ ಫೋನ್ ಅಲ್ಲಿ ಏನಾದ್ರು ಬುಕ್ ಮಾಡ್ಕೊಂತಾರೆ ಕಸ್ಟಮರ್ ಗಳು, ಅದನ್ನು ಫೋನ್ ಅಲ್ಲೂ ಕೂಡ ಬುಕ್ ಮಾಡಿಸ್ಕೊಳ್ಳಿ ಆರ್ಡರ್ ನ. ಹಿರಿಯ ನಾಗರಿಕರು ಇರ್ತಾರೆ, ಅವ್ರಿಗೆ ಕಷ್ಟ ಆಗುತ್ತೆ ಮೆಡಿಸಿನ್ ಎಲ್ಲ ತಗೊಂಡ್ಬರಕ್, ಅವ್ರಿಗೆ ಆದಷ್ಟು ಹೋಮ್ ಡೆಲಿವರಿ ಕೊಡಿ, ಒಂದು ವಿಶೇಷ ಸೇವೆ ಒದಗಿಸಿ, ಚೆನ್ನಾಗಿ ಮಾತಾಡಿಸಿ. ಮಂತ್ಲಿ ಮೆಡಿಸಿನ್ ಗಳೇ ಆಗಿರುತ್ತೆ. ನೀವು ಹಿರಿಯ ನಾಗರಿಕರಾದ್ರೆ 60 ವರ್ಷ ಮೇಲ್ಪಟ್ಟರಾದ್ರೆ ಅವ್ರಿಗೆ BP ಶುಗರ್ದು ಮಂತ್ಲಿ ತಗೋಬೇಕಾಗತ್ತಲ್ವಾ. ಅದಕ್ಕೆ ನೀವೇನ್ ಮಾಡ್ಬೋದು, ಅವ್ರಿಗೆ ಒಂದು ಮೆಡಿಸಿನ್ ಆರ್ಡರ್ ಗಳನ್ನ ತಗೊಂಡು, ಸರ್ ರಿಮೈಂಡರ್ ಗಳನ್ನ ಕಳಿಸ್ಬೋದು, ಸರ್ 20 ದಿವಸ ಆಗಿದೆ ಮೆಡಿಸಿನ್ ಆರ್ಡರ್ ಕೊಡ್ಲಾ, ಕಳಿಸ್ಲಾ ಮೆಡಿಸಿನ್ ಅಂತ ಕೇಳೋದಾಗ್ಲಿ. ಈ ತರ ಮಾಡಿದ್ರೆ ಕಸ್ಟಮರ್ ಅಟ್ರಾಕ್ಟ್ ಆಗ್ತಾರೆ. ಅದು ತುಂಬಾ ಫಸ್ಟ್ ಗೆ ಮಾಡ್ಬಿಡಿ, ಒಂದ್ಸಲ 2 ಸಲ ಜನ ಬಂದ್ಮೇಲೆ ಅದನ್ನ ನೀವು ಮಾಡ್ಬೋದು. ಕಸ್ಟಮರ್ ಅನ್ನು ಮತ್ತೆ ನಿಮ್ಮ ಅಂಗಡಿಗೆ ಕರೆಸಲು ಕೂಡ ಇದು ಹೆಲ್ಪ್ ಆಗುತ್ತೆ. ಇನ್ನೊಂದಂದ್ರೆ ಡಿಜಿಟಲ್ ಪ್ರೆಸೆನ್ಸ್. ಇವಾಗ ಏನಾಗಿದೆ, ಎಲ್ಲ ಆನ್ಲೈನ್ ಆರ್ಡರ್ ಕೂಡ ಫಾರ್ಮಸಿ ಆನ್ಲೈನ್ ಆಗುತ್ತೆ ಅಂತ ನಾನು ಅವಾಗಲೇ ಹೇಳಿದೆ. ಆದ್ರಿಂದ ನೀವು ಕೂಡ ಆನ್ಲೈನ್ ಪ್ರೆಸೆನ್ಸ್ ಇಟ್ಕೋಬೇಕು. ಹೇಗಂದ್ರೆ ಗೂಗಲ್ ಬಿಸ್ನೆಸ್ ಪ್ರೊಫೈಲ್ ನ ಕ್ರಿಯೇಟ್ ಮಾಡ್ಬೇಕಾಗುತ್ತೆ, ವಾಟ್ಸ್ಆಪ್ ಬಿಸ್ನೆಸ್ ಪ್ರೊಫೈಲು, ಫೇಸ್ಬುಕ್ ಪೇಜು, ಇನ್ಸ್ಟಾಗ್ರಾಮ್ ಪೇಜು, ಈ ತರ ಎಲ್ಲಾ ಪ್ರೊಫೈಲ್ ಗಳನ್ನ ಕ್ರಿಯೇಟ್ ಮಾಡಬೇಕು. ಅದರಲ್ಲೂ ಮ್ಯಾಪ್ಸ್ ಅಲ್ಲಿ ಮೆಡಿಕಲ್ ಸ್ಟೋರ್ ಅಂತ ತೋರಿಸಿದ ತಕ್ಷಣ ಏರಿಯಾದಲ್ಲಿ 20 ಆಗ್ಬಿಟ್ರೆ ನಿಮ್ದೇ ಫಸ್ಟ್ ಕಾಣಬೇಕು. ಆ ತರ ನೀವು ರಿವ್ಯೂಸ್ ಚೆನ್ನಾಗಿ ಮೇಂಟೈನ್ ಮಾಡಬೇಕು. ಜನರಿಗೆ 1-2-3 ಸಲ ಸರ್ವಿಸ್ ಕೊಟ್ಮೇಲೆ ರಿವ್ಯೂಸ್ ಕೂಡ ರಿಕ್ವೆಸ್ಟ್ ಮಾಡಬಹುದು. ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ರಿವ್ಯೂಸ್ ಹಾಕಿ ಸ್ವಲ್ಪ ನೀವು ಅಪ್ಡೇಟ್ ಕೊಡ್ಕೋಬಹುದು. ಈಗೆಲ್ಲ ಅದೇ ನಕಲಿ ರಿವ್ಯೂಸ್ ಹಾವಳಿ ಆಗಿದೆ, ಆದಷ್ಟು ಹತ್ರ ಮಾಡಕ್ ಹೋಗ್ಬಿಡಿ. ಇದು ಒಂದು ಐಡಿಯಾ ಅಷ್ಟೇ. ಗೂಗಲ್ ರಿವ್ಯೂಸ್ ಕೂಡ ಒಂದು ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಯಾಕೆಂದ್ರೆ ಹೊಸಬ್ರು ಇರ್ತಾರೆ ಏರಿಯಾಗೆ, ಹೊಸದಾಗಿ ಏನಾದ್ರು ಏರಿಯಾ ಬಂದಿರೋದ್ರಿಗಿದ್ರೆ ಗೂಗಲ್ ರಿವ್ಯೂಸ್ ನ ನಂಬ್ಕೊಂಡು ಜನ ಹೋಗೋದು ಕೂಡ ಇರುತ್ತೆ. ಅದರಲ್ಲೂ ಮೆಡಿಕಲ್ ಸ್ಟೋರ್ ಎಲ್ಲಿದೆ ಅಂತ ಗೊತ್ತಿಲ್ದಾರೋ ಟಕ್ ಅಂತ ಇಂಟರ್ನೆಟ್ ಅಲ್ಲಿ ನೋಡ್ತಾರೆ, ಓಡ್ ಬಂದು ನಿಮ್ಮ ಹತ್ರ ಬರ್ತಾರೆ. ರಿವ್ಯೂಸ್ ಚೆನ್ನಾಗಿದೆ ನಿಮ್ದೆ ಫಸ್ಟ್ ತೋರಿಸುತ್ತೆ. ನೆಕ್ಸ್ಟ್ ಏನ್ ಗೊತ್ತಾ, ಫಿನಾನ್ಷಿಯಲ್ ಪ್ಲಾನಿಂಗ್. ದುಡ್ಡಿದ್ರೇನೆ ದಿಮಾಕು, ದುಡ್ಡಿದ್ರೇನೆ ಅವಳಿ, ದುಡ್ಡಿದ್ರೇನೆ ಜಗತ್ತು, ನೆನಪಲ್ಲಿ ಇಟ್ಕೊಳ್ಳಿ. ಬಹಳ ಜನ ಏನ್ ಮಾಡ್ತಾರೆ, ಇನ್ವೆಸ್ಟ್ ಮಾಡ್ಬಿಡ್ತಾರೆ, ಆಮೇಲೆ ಅದ್ರ ಏನ್ ಮಾಡ್ತಾರೆ, ಪ್ಲಾನಿಂಗೇ ಮಾಡಲ್ಲ. ಪ್ಲಾನಿಂಗ್ ಮಾಡದಲ್ಲೇ ಒಂದು ಮೆಡಿಕಲ್ ಸ್ಟೋರ್ ನಡ್ಸಕ್ ಸಾಧ್ಯನೇ ಇಲ್ಲ. ರೆಂಟು ಕರೆಕ್ಟ್ ಆಗಿ ಕೊಡ್ಬೇಕಾಗುತ್ತೆ, ಎಲೆಕ್ಟ್ರಿಸಿಟಿ ಬಿಲ್ಲು, ಸ್ಟಾಫ್ ಒಂದು ಸ್ಯಾಲ್ರಿ, GST ಕೂಡ ನಿಮ್ದೊಂದು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಲೈಸೆನ್ಸ್ ಯಾರಿಂದ ಹೆಸರು ಇಟ್ಕೊಂಡು ನಡ್ತೀರಾ ಅದ್ರ ರಿನಿವಲ್ ಕರೆಕ್ಟ್ ಆಗ್ತಿ ನೋಡ್ಬೇಕು. ಮೆಡಿಸಿನ್ ಪರ್ಚೇಸಸ್ ಸರಿಗ್ ಬರ್ತಾ ಇದೆ, ಯಾಕಂದ್ರೆ ಡೈಲಿ
ಒಂದು ಮೆಡಿಸಿನ್ ಖಾಲಿ ಆದ ತಕ್ಷಣ ಅದನ್ನ ನೀಟಾಗಿ ನೀವು ನೋಡ್ತಿರ್ಬೋದು, ಮೆಡಿಕಲ್ ಸ್ಟೋರ್ ಬರ್ಕೋತಾರೆ, ಅದನ್ನ ಡಿಸ್ಟ್ರಿಬ್ಯೂಟರ್ ಹಾಕ್ತಾರೆ, ಸಂಜೆ ಅಥವಾ ನಾಳೆ ಬೆಳಿಗ್ಗೆ ತಕ್ಷಣ ಬಂದ್ಬಿಡುತ್ತೆ. ಎಕ್ಸ್ಪೈರಿ ಆಗದಿರೋ ತರ, ಎಕ್ಸ್ಪೈರಿ ಹತ್ತತ್ರ ಇರೋದನ್ನೆಲ್ಲ ವಾಪಸ್ ಡಿಸ್ಟ್ರಿಬ್ಯೂಟರ್ ವಾಪಸ್ ಕೊಡೋದಾಗ್ಲಿ, ಎಕ್ಸ್ಪೈರಿ ಆಗೋವರೆಗೂ ವೆಯ್ಟ್ ಮಾಡ್ಕೋಬಿಡಿ. ಎಲ್ಲದಕ್ಕೂ ಒಂದು ಲೆಕ್ಕ ಇಡಿ. ಡೈಲಿ ವೀಕ್ಲಿ ಹಾಗೂ ಮಂತ್ಲಿ ಎಷ್ಟು ಹೋಗ್ತಿದೆ, ಎಷ್ಟು ಬರ್ತಿದೆ, ಎಷ್ಟು ನಿಮ್ ಪ್ರಾಫಿಟ್ ಆಗ್ತಿದೆ ಅಂತ ನೋಡ್ಕೊಳ್ತಾ ಹೋಗ್ರಿ. ಕ್ಯಾಶ್ ಫ್ಲೋ ಸಮಸ್ಯೆ ಕೂಡ ಆಗಲ್ಲ, ಯಾಕಂದ್ರೆ ಚೇಂಜಸ್ ಇಟ್ಕೋಬೇಕಾಗುತ್ತೆ. ಇವಾಗೆಲ್ಲ ಗೂಗಲ್ ಪೇ, ಫೋನ್ ಪೇ ಎಲ್ಲ ಮಾಡ್ಕೊಂಡ್ರು ಕೂಡ ಚೇಂಜ್ ಇಟ್ಕೊಂಡ್ರೆ ತುಂಬಾ ಮುಖ್ಯ. ಚೇಂಜ್ ಇಟ್ಕೊಳ್ದಿದ್ರೆ ಹಳೆ ಕಾಲದವ್ರು ಬರ್ತಾರಲ್ಲ, BP, ಶುಗರ್, ಮೆಡಿಸಿನ್ ಜಾಸ್ತಿ ಹೋಗೋದು, ಅವರೆಲ್ಲ ನೀವು ಚೇಂಜ್ ಇಟ್ಕೊಂಡು ವ್ಯವಹಾರ ನಡೆಸಬೇಕಾಗುತ್ತೆ. ನೆಕ್ಸ್ಟ್ ಏನಂದ್ರೆ, ಇವಾಗ ಅರ್ಥ ಮಾಡ್ಕೊಳ್ಳೋಣ, ಮೆಡಿಸಿನ್ ಮಾತ್ರ ಮಾರ್ಬೇಡಿ. ಮೆಡಿಸಿನ್ ಮಾರೋದಕ್ಕೆ ಮೆಡಿಕಲ್ ಸ್ಟೋರ್ ಓಪನ್ ಮಾಡಿಲ್ಲ. ಏನು ಅನ್ಕೊಳಕ್ ಹೋಗ್ಬಿಡಿ, ಇದೇ ನಿಂಗೆ ಹೇಳ್ತಾನೆ ಅಂತ. ಮೆಡಿಕಲ್ ಸ್ಟೋರ್ ಅಲ್ಲಿ ಹೆಚ್ಚಿನ ಪ್ರಾಫಿಟ್ ಬರೋದು ಮೆಡಿಸಿನ್ ಅಲ್ಲ, ಸಿಕ್ಕಾಪಟ್ಟೆ ಬೇರೆ ಪ್ರಾಡಕ್ಟ್ಸ್ ಗಳಿದಾವೆ. ಯಾವ ಪ್ರಾಡಕ್ಟ್ಸ್ ಅಂತಂದ್ರೆ, ಪ್ರೋಟೀನ್ ಪೌಡರು, ಡಯಾಬಿಟಿಕ್ ಇನ್ ಫುಡ್, ಡಯಾಬಿಟಿಸ್ಗೆ ನವಣೆ ರಿಲೇಟೆಡ್ ಫುಡ್ಗಳು, ವೆಲ್ನೆಸ್ ಪ್ರಾಡಕ್ಟ್ಸ್ ಅಂತ ಕೂಡ ಹೇಳ್ತಾರೆ, ಮಕ್ಕಳಿನ ಪ್ರಾಡಕ್ಟ್ಸ್, ಬೇಬಿ ಕೇರ್ ಪ್ರಾಡಕ್ಟ್ಸ್, ಪರ್ಸನಲ್ ಕೇರ್ಗೆ ಈಗ ನೋಡಿ ಫೇಸ್ ವಾಶು, ಹ್ಯಾಂಡ್ ವಾಶು, ಆ ಲಿಕ್ವಿಡ್ಗಳು ಅವೆಲ್ಲ ಬರ್ತಾವಲ್ಲ, ಆ ತರ ಪ್ರಾಡಕ್ಟ್ಸ್, ಸ್ಕಿನ್ ಕೇರ್ಗೆ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್, ವಿಟಮಿನ್ ಸಪ್ಲಿಮೆಂಟ್ಸ್, ಜೊತೆಗೆ ಈಗ ಇದೆಲ್ಲ ಬ್ರೇಸಸ್ ಎಲ್ಲ ಬರುತ್ತಲ್ಲ, ಕೈಗೆ ಕಾಲ್ಗೆಲ್ಲ ಕಟ್ಕೊಂತಾರಲ್ಲ ನೋವಾಗಿದ್ರಲ್ಲ, ಆ ತರದಕ್ಕೆ, ಮತ್ತೆ ಹೆಲ್ತ್ ಡ್ರಿಂಕ್ಸ್, ವಾಲ್ನಿ ಸ್ಪ್ರೇಗಳು, ಮತ್ತೆ ಈ ತರ ಇದ್ರಲ್ಲೆಲ್ಲ ಸಿಕ್ಕಾಪಟ್ಟೆ ಮಾರ್ಜಿನ್ ಚೆನ್ನಾಗಿದೆ. ಮೆಡಿಸಿನ್ ಅಲ್ಲಿ ಮಾರ್ಜಿನ್ ಕಮ್ಮಿ ಬಂದ್ರು ಇದ್ರಲ್ಲೆಲ್ಲ ನಿಮ್ಗೆ ಒಳ್ಳೆ ಮಾರ್ಜಿನ್ ಬರುತ್ತೆ. ಇದ್ರಲ್ಲೆಲ್ಲ ಒಂದೊಂದ್ರಲ್ಲೇ 50% ವರ್ಗೂ ಮಾರ್ಜಿನ್ ಇದೆ. ನೀವು ನೋಡ್ಕೊಂಡು ಬರೀ ಮೆಡಿಸಿನ್ ಸೇಲ್ ಮಾಡ್ತೀರಿ, ಮೆಡಿಕಲ್ ಸ್ಟೋರ್ ಅಂದ್ರೆ ಹಾಳಾಗೋಗ್ಬಿಡ್ತೀರಾ. ಮೆಡಿಕಲ್ ಸ್ಟೋರ್ಲಿ ಮೆಡಿಸಿನ್ ಮಾತ್ರ ಮಾರೋದಲ್ಲ ಕೆಲಸ, ಮೆಡಿಸಿನ್ ಜೊತೆಗೆ ಇವೆಲ್ಲ ನಾನು ಏನೇನ್ ಹೇಳಿದ್ನಲ್ಲ, ಹೆಲ್ತ್ ರಿಲೇಟೆಡ್ ಪ್ರಾಡಕ್ಟ್ಸ್, ಬ್ರೇಸಸ್, ಆಳು ಮೂಳು ಎಲ್ಲ ಹಾಕಿದ್ರೆ ಒಳ್ಳೆ 50%, 60% ವರ್ಗೂ ಮಾರ್ಜಿನ್ ಬರುತ್ತೆ. ಇವಾಗ ನೆಕ್ಸ್ಟ್, ಡಾಕ್ಟರ್ ಜೊತೆಗೆ ಉತ್ತಮ ಸಂಬಂಧ, ಇದು ತುಂಬಾ ಇಂಪಾರ್ಟೆಂಟ್. ಎಷ್ಟೋ ಮೆಡಿಕಲ್ ಸ್ಟೋರ್ ಅವ್ರು ಮಾಡೋಲ್ಲ. ಮೆಡಿಕಲ್ ಸ್ಟೋರ್ ಒಂದ್ ಚೆನ್ನಾಗಿ ಓಡೋ ಡಾಕ್ಟರ್ ಪಕ್ಕ ಇಟ್ಕೊಂಡ್ಬಿಟ್ರಂತೂ ನಿಮ್ಮ ಲೈಫ್ ಸೆಟ್ ಆಗ್ಬಿಡುತ್ತೆ. ನಿಮ್ ಏರಿಯಾದಲ್ಲಿ ಡಾಕ್ಟರ್ ಇರ್ಬೋದು, ಕ್ಲಿನಿಕ್ಸ್ ಇರ್ಬೋದು, ಹಾಸ್ಪಿಟಲ್ ಜೊತೆ ಒಂದು ಪ್ರೊಫೆಷನಲ್ ರಿಲೇಶನ್ಶಿಪ್ ನ ಇಟ್ಕೋಬೇಕಾಗುತ್ತೆ. ಇಲ್ಲಿಗಲ್ ರೆಫರಲ್ ಅಥವಾ ಕಮಿಷನ್ ಮಾಡಕ್ ಹೋಗ್ಬಿಡಿ. ಆದ್ರೆ ಪ್ರೊಫೆಷನಲ್ ನೆಟ್ವರ್ಕ್ ಇದ್ರೆ ನಿಮ್ಮ ಬಿಸ್ನೆಸ್ಗೆ ಒಂದು ಜನ ನೋಡ್ತಾರೆ, ಜನ ನಿಮ್ಮನ್ನ ಹುಡ್ಕೊಂಡ್ ಮಂದಿ ಕೂಡ ತಗೋತಾರೆ. ಅದ್ರಲ್ಲೂ ಒಳ್ಳೆ ಹಾಸ್ಪಿಟ್ಲು, ಒಳ್ಳೆ ಡಾಕ್ಟರ್, ಕ್ಲಿನಿಕ್ ಪಕ್ಕ ನೀವು ಇಟ್ಕೊಂಡ್ರೆ ನೀವು ಚೆನ್ನಾಗಿ ದುಡ್ಡನ್ನ ಕೂಡ ಮಾಡ್ಬೋದು. ಇವಾಗ ಕಸ್ಟಮರ್ ಸರ್ವಿಸ್ ಬಗ್ಗೆ ಮಾತಾಡ್ತೀನಿ. ಇದು ಒಂದು ಹಾಸ್ಪಿಟಾಲಿಟಿ ಅಂದ್ರೆ, ನೀವು ಸರ್ವಿಸ್ ಕೊಡೋ ಇಂಡಸ್ಟ್ರಿ. ನೀವು ದುಡ್ಡು ಮಾಡೋಕ್ಕಿಂತ ಸರ್ವಿಸ್ ಕೊಡೋದ್ರ ಬಗ್ಗೆ ಜಾಸ್ತಿ ಗಮನ ಕೊಟ್ರೆ ದುಡ್ಡು ತಂತಾನೆ ಬರ್ತಾ ಹೋಗುತ್ತೆ. ಇದ್ರ ಬಗ್ಗೆ ಫಸ್ಟ್ ಗಮನ ಕೊಡಿ. ಕಸ್ಟಮರ್ ಮತ್ತೆ ನಿಮ್ನ ಹುಡ್ಕೊಂಡ್ ಬರ್ಬೇಕಾದ್ರೆ ನಗು ಮುಖದಿಂದ ವ್ಯವಹಾರ ಮಾಡಿ. ಎಷ್ಟೋ ಜನ ಮಾಡ್ತಾರೆ, ಸಪ್ಪೆ ಮುಖ ಇಟ್ಕೊಂಡು ಜೀವನ ಮಾಡ್ತಾರೆ, ಆತರ ಮಾಡಕ್ ಹೋಗ್ಬಿಡಿ. ಮನೇಲಿ ಎಷ್ಟೋ ಜಗಳ ಆಡಿದ್ರು ಕೂಡ ನಗು ಮುಖ ಇಟ್ಕೊಂಡು ವ್ಯವಹಾರ ಮಾಡಿ. ಮೆಡಿಸಿನ್ ಸರಿಯಾಗಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ, ಯಾವಾಗ ತಗೋಬೇಕು, ಬೆಳಿಗ್ಗೆನೋ, ಮಧ್ಯಾಹ್ನ, ರಾತ್ರಿನೋ ಅಂತ. ಬಿಲ್ ಕೊಡಿ ಅವ್ರಿಗೆ, ಎಕ್ಸ್ಪೈರಿ ಆಗಿದೆಯೋ ಅಂತ ಚೆಕ್ ಮಾಡಿ ಮೆಡಿಸಿನ್ ಗಳನ್ನ ಕೊಡಿ. ಯಾರು ಕಾಲ್ ಮಾಡಿದ್ರೆ ನಿಮ್ಗೆ ಟಕ್ ಅಂತ ಫೋನ್ ಅಟೆಂಡ್ ಮಾಡಿ ಮೆಡಿಕಲ್ ಸ್ಟೋರ್ ಅವ್ರಿಗೆ, ಯಾಕಂದ್ರೆ ಎಮರ್ಜೆನ್ಸಿ ಇರುತ್ತೆ ಜನರಿಗೆ, ಅದಕ್ಕೋಸ್ಕರ ನಿಮ್ಗೆ ಫೋನ್ ಮಾಡ್ತಾರೆ. ಹೋಮ್ ಡೆಲಿವರಿ ಸಮಯಕ್ಕೆ ಕೊಡಿ. ಏನ್ ಮಾಡ್ತಾರೆ, ಎಷ್ಟೋ ಜನ ಹೋಮ್ ಡೆಲಿವರಿ ಇದೆ ಅಂತಂದ್ರೆ ಅರ್ಧ ಗಂಟೆ ಕೊಡೋದನ್ನ ಸಂಜೆ ಕೊಡ್ತಾರೆ, ಮಧ್ಯಾಹ್ನ ಟ್ಯಾಬ್ಲೆಟ್ ಯಾವಾಗ ತೊಗೊಳೋದವ್ರಲ್ವಾ, ಆ ಕಾರಣಕ್ಕೋಸ್ಕರ. ಈ ಸಣ್ಣ ಸಣ್ಣ ವಿಷಯಗಳು ಇದೇನಪ್ಪ ಇಷ್ಟೊಂದೆಲ್ಲ ಹೇಳ್ತಾನೆ ಅಂತ ಅನ್ಕೊಳಕ್ ಹೋಗ್ಬಿಡಿ, ದೊಡ್ಡ ವ್ಯತ್ಯಾಸ ಮಾಡುತ್ತೆ ನಿಮ್ಗೆ. ನೆಕ್ಸ್ಟ್ ನಾನ್ ನೋಡ್ಕೊಂಬೋಣ, ಮೆಡಿಕಲ್ ಸ್ಟೋರ್ ಅಲ್ಲಿ ಇನ್ನೂ ಫ್ಯೂಚರ್ ಇದೆಯಾ? ನಾನು ಅವಾಗ್ಲೇ ಹೇಳಿದೆ, ಒಂದಿರದಲ್ಲಿ ಒಂದಿತ್ತು, ಒಂದಿರದಲ್ಲಿ 15-20 ಮೆಡಿಕಲ್ ಸ್ಟೋರ್ ಆಗಿದೆ. ಏನಪ್ಪಾ ಮಾಡೋದು, ಮಿಕ್ತವ್ರಲ್ಲಿ ಎಲ್ಗೆ ಹೋಗೋದು? ಮೆಡಿಕಲ್ ಸ್ಟೋರ್ ಅಲ್ಲಿ ಇನ್ನ ಲಾಭ ಇದೆಯಾ ಅಂತಂದ್ರೆ ಖಂಡಿತ ಇದೆ. ಆದ್ರೆ ಇದು ಹಳೆ ರೀತಿಯ ಬಿಸ್ನೆಸ್ ಆಗಿ ಉಳಿದಿಲ್ಲ, ಇದು ಒಂದು ಸ್ಮಾರ್ಟ್ ಬಿಸ್ನೆಸ್ ಆಗಿದೆ. ಹೌದು, ಟೆಕ್ನಾಲಜಿ ಜೊತೆಗೆ ಸಾಗ್ಬೇಕಾಗತ್ತೆ. ನಾನು ಅವಾಗ್ಲೇ ಹೇಳ್ದಂಗೆ ಒಳ್ಳೆ ಸರ್ವಿಸ್ ಕೊಡ್ಬೇಕಾಗತ್ತೆ, ಇನ್ವೆಂಟ್ರಿ ಕಂಟ್ರೋಲ್ ಮಾಡ್ಬೇಕಾಗತ್ತೆ, ಕಸ್ಟಮರ್ ಅಲ್ಲಿ ಚೆನ್ನಾಗಿ ಮಾತಾಡಿಸಿ, ಚೆನ್ನಾಗಿ ವ್ಯವಹರಿಸಿ, ಅವ್ರ ಫೋನ್ ಬಂದಾಗ ಪರ್ಫೆಕ್ಟ್ ಆಗಿ ಅಟೆಂಡ್ ಮಾಡಿ ನೀವು ಚೆನ್ನಾಗಿ ವ್ಯವಹಾರ ಮಾಡೋದನ್ನ ಕಲಿಬೇಕಾಗತ್ತೆ. ಆದ್ರೆ ಇವೆಲ್ಲ ಫಾಲೋ ಮಾಡಿದ್ರೆ ಮಾತ್ರ ಮೆಡಿಕಲ್ ಸ್ಟೋರ್ ಬಿಸ್ನೆಸ್ ಅಲ್ಲಿ ನೀವು ಯಶಸ್ಸು ಕಾಣೋಕೆ ಸಾಧ್ಯ. ಕೊನೆಗೊಂದು ಮಾತು ಹೇಳ್ಬಿಡ್ತೀನಿ, ಮನ್ಸಿಗೆ ನಾಟೋ ಮಾತು. ನೀವೇನಾದ್ರೂ ಮೆಡಿಕಲ್ ಸ್ಟೋರ್ ಓಪನ್ ಮಾಡ್ಬೇಕು ಬಿಸ್ನೆಸ್ ಅಂದ್ರೆ ನೆನಪಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ, ಮೆಡಿಕಲ್ ಸ್ಟೋರ್ ಬಿಸ್ನೆಸ್ ಇಂದಿಗೂ ಕೂಡ ಒಳ್ಳೆ ಬಿಸ್ನೆಸ್ ಆಗಿದೆ. ಯಾರಾದ್ರೂ ಹೇಳ್ತಾರೆ ಅಂದ್ರೆ, ಅಯ್ಯೋ ಎಲ್ಲರೂ ಮೆಡಿಕಲ್ ಸ್ಟೋರ್ ಓಪನ್ ಮಾಡ್ತಾರೆ, ನಮ್ ಕೈಲಿ ಆಗಲ್ಲ ಅಂದ್ರೆ, ಯೋಗ್ಯತೆ ಇಲ್ದವ್ರು ಮಾತಾಡೋದು. ಯೋಗ್ಯತೆ ಇದ್ಬಿಟ್ಟು ನೀವು ಕಷ್ಟ ಪಡ್ತೀರಾ ಅಂದ್ರೆ ಮೆಡಿಕಲ್ ಸ್ಟೋರ್ ಬಿಸ್ನೆಸ್ ಅಲ್ಲಿ ದುಡ್ಡು ಮಾಡೋರು ಇದಾರೆ, ಫ್ಯಾಮಿಲಿ ನಡೆಸೋರು ಕೂಡ ಇದಾರೆ, ಚೆನ್ನಾಗ್ ಕೂಡ ಇರೋದು ನಾನು ಕೂಡ ನೋಡಿದ್ದೀನಿ, ಆಯ್ತಾ. ಆದ್ರೆ ಈಗ ಕೇವಲ ಒಂದು ಅಂಗಡಿಯಾಗಿ ಉಳಿದಿಲ್ಲ, ಒಂದು ಸ್ಮಾರ್ಟ್ ಪ್ಲಾನಿಂಗ್ ಮಾಡ್ಕೋಬೇಕು, ಒಳ್ಳೆ ಡಿಜಿಟಲ್ ಆಗಿ ಮಾರ್ಕೆಟಿಂಗ್ ನ ಮಾಡ್ಬೇಕಾಗತ್ತೆ, ಒಳ್ಳೆ ಕಸ್ಟಮರ್ ಸರ್ವಿಸ್ ನ ಕೊಡ್ತೀರಾ ಅಂದ್ರೆ ಜನ ನಿಮ್ಮನ್ನೇ ಹುಡ್ಕೊಂಡ್ ಬರ್ತಾರೆ. ನಿಮ್ಮ ಮೆಡಿಕಲ್ ಸ್ಟೋರ್ ಮುಂದೆ ಯಾವಾಗ್ಲೂ ಕ್ಯೂ ಇರುತ್ತೆ, ಜನ ಇರ್ತಾರೆ, ಬೆಳಿಗ್ಗೆ ರಾತ್ರಿವರೆಗೂ ನಿಮ್ಮ ಖಾಲಿ ಕೂರಕ್ಕೆ ಟೈಮ್ ಇರಲ್ಲ. ಊಟ ಮಾಡ್ಕೋ, ಯಾರಾದ್ರೂ ನಿಮ್ ಹುಡುಗನ್ ಬಿಟ್ಟು ಹೋಗ್ಬೇಕಾಗುತ್ತೆ, ಅಷ್ಟು ಚೆನ್ನಾಗುತ್ತೆ ನಿಮ್ ಬಿಸ್ನೆಸ್. ತಲೆ ಕೆಡ್ಸ್ಕೊಂಬೇಡಿ, ಮೆಡಿಕಲ್ ಸ್ಟೋರ್ ಬಿಸ್ನೆಸ್ ಆದಷ್ಟು ಶುರು ಮಾಡಿ ಅಂತ ಹೇಳ್ತಾ, ನೀವೇನಾದ್ರೂ ಮೆಡಿಕಲ್ ಸ್ಟೋರ್ ಬಿಸ್ನೆಸ್ ಆದ್ರೆ ಆಲ್ ದ ಬೆಸ್ಟ್. ಇವೆಲ್ಲವನ್ನು ಅನುಸರಿಸಿದ್ದಲ್ಲೇ ಆದ್ರೆ ದೀರ್ಘಕಾಲವಾಗಿ ನೀವು ಒಂದು ಯಶಸ್ಸು ಸಿಗುತ್ತೆ ಅಂತ ಹೇಳ್ತಾ, ನೆಕ್ಸ್ಟ್ ಹೊಸ ಬಿಸ್ನೆಸ್ ಐಡಿಯಾ ಜೊತೆ ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್ ಸ್ನೇಹಿತರೆ.